ಮಠ ಆಯಿತು. ಮಂಜುನಾಥ ಟೈಮ್ ಬಂದಾಗಂತೂ ತುಂಬ ಎಂಜಾಯ್ ಮಾಡಿ ಮಂಜುನಾಥನ ಬಿಟ್ಕೊಟ್ರು ಅವರು. ಸೊ ಹೀಗೆ ಕ್ರಿಯೇಟಿವ್ ಸ್ವಾತಂತ್ರ್ಯಗಳನ್ನ ಬಳಸ್ಕೊಳ್ಳದೆ ನಾರ್ಮಲ್ ಚಿತ್ರಗಳು ಬರ್ತಾ ಇರುತ್ತೆ. ನಾರ್ಮಲ್ ಚಿತ್ರಗಳು ಬರೋದ್ರಿಂದ ಅದರಿಂದ ಹೊರಗಡೆ ಇರೋಣ ಅನ್ನೋ ಒಂದು ಉದ್ದೇಶ. ಎಸ್, ಜೀವನ ಸಾರ್ಥಕತೆಗೆ ಒಬ್ಬ ಹಾಸ್ಯವನ್ನು ಉತ್ಪಾದನೆ ಮಾಡುವಾಗ, ಈಗ ಟ್ರೈಲರಲ್ಲಿ ನೋಡಿ ಸಿನಿಮಾವನ್ನು ನಿರ್ದೇಶನ ಮಾಡೋಕ್ಕೆ ಕಂಪ್ಲೀಟ್ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಟ್ರೈಲರಲ್ಲಿ ಒಂದಷ್ಟು ಡೈಲಾಗ್ಸ್ಗಳನ್ನು ಮಾತ್ರ ಕೊಟ್ಟು ರಂಜಿಸ್ತೀವಿ, ಇಷ್ಟೆಲ್ಲ ಇದೇ ವಿಚಾರ, ಬನ್ನಿ ನೋಡಿ ಮಜಾ ತಗೊಳ್ಳಿ ಅಂಥೇಳಿ. ಮ್ಯಾನರಿಸಮ್, ಮಂಜುನಾಥನ ಮ್ಯಾನರಿಸಮ್ ಮ್ಯಾಚ್ ಮಾಡಿದೆಯೋ ಅಥವಾ ಮಠದ ಮ್ಯಾಚ್ ಮಾಡಿದೆ ಅಂದರೆ ಜಗ್ಗೇಶ್ವರ್ ಒಂದೇ. ಅದರಲ್ಲಿರೋ ಪಾತ್ರಗಳನ್ನು ಹೆಕ್ಕಿ ತೆಗೆಯುವಾಗ ಈ ಪ್ರಶ್ನೆ ರೆಗ್ಯುಲಾರಿಟಿ ಅಂತ ಕೇಳಬಹುದು. ವೆನ್ ಇಟ್ ಕಮ್ಸ್ ಟು ಪ್ರತಿಷ್ಠಿ ವೆಂಚರಿಂಗ್ ಅಂತ ಬಂದಾಗ ಟ್ರೈಲರ್ ನೋಡಿ ಸಿನಿಮಾನ ನಿರ್ಧಾರ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ತಿಳುವಳಿಕೆ ಸರ್. ಇದು ಪದೇ ನೋಡುವಂಥ ಸಿನಿಮಾ ಆಗುತ್ತೆ ಸರ್. ಒಂದು ಸಿನಿಮಾನ ಒಂದೇ ಸತಿ ನೋಡೋಕ್ಕಾಗಲ್ಲ ಅನ್ನೋಂತಹ ಒಂದು ಇದನ್ನೇ ಥಿಯೇಟ್ರಿಗೆ ಹೋಗ್ತೀವಿ, ಕೂತ್ಕೋತೀವಿ, ಆಗ್ತಾನೆ ಸಿನಿಮಾ ನೋಡ್ತೀವಿ, ಏನಾಗಿದೆ ಹಿಂಸೆ ಕೊಡ್ತಾ ಇದ್ದಾನೆ ಅಂದ್ಕೊಂಡು ಹೊರಗಡೆ ಬಂದಿದ್ದೀವಿ. ಬೇಕಾದ ಸತಿ ಅಮ್ಮ ಅಕ್ಕ ಅಂತೆಲ್ಲ ಬೈಕೊಂಡು ಹೊರಗಡೆ ಬಂದಿರ್ತೀವಿ. ಟು ಬಿ ಆನೆಸ್ಟ್, ನಾನು ಕೂಡ ಪ್ರೇಕ್ಷಕನಾಗಿದ್ದೋನೆ. ಅದು ಅದಕ್ಕೆ ಫ್ಯಾಮಿಲಿ ಫಿಲ್ಮ್ ಅಂತ ಕರೆಯೋದು. ಅಮ್ಮ ಅಕ್ಕ ಅಂತಿದ್ದಂಗೆ ಫ್ಯಾಮಿಲಿ ಫಿಲ್ಮ್ ಆಗೋಯ್ತದು. ಆನಂತರ ಕೆಲವು ಚಿತ್ರಗಳು ಪದೇ ನೋಡಿಸ್ಕೊಳ್ಳುತ್ತೆ ಅಂದರೆ ಅದರ ಆಯಸ್ ಜಾಸ್ತಿ ಅಂತ. ಸೊ ಈ ರಂಗನಾಯಕದಲ್ಲೂ ಆ ಎಲಿಮೆಂಟ್ಸ್ ಇದ್ದೇ ಇದೆ. ನಮ್ಮ ಚಿತ್ರವನ್ನು ಒಂದ್ಸಲಿ ಮಾತ್ರ ನೋಡಲ್ಲ ಅವನು, ಪದೇ ನೋಡಬೇಕು ಅಂದರೆ ಲೇಯರ್ಸ್ ಜಾಸ್ತಿ ಹಾಕಬೇಕಾಗತ್ತೆ ಅಂತ. ಕಥೆಯ ಲೇಯರ್, ಗ್ರಾಫಿಕ್ ಲೇಯರ್, ಬೇರೆ ವಿಚಾರಗಳಿದೆ ಅಲ್ಲಿ. ಅಷ್ಟು ಲೇಯರ್ ಬಂದಾಗ ಒಂದ್ಸತಿ ಕೂತಾಗ ಒಂದು ಲೇಯರ್ ಸಿಗುತ್ತೆ ಅಷ್ಟೇ ಅವನಿಗೆ, ಒಂದು ಕಥೆಯ ಲೇಯರ್ ಸಿಕ್ಕಿರುತ್ತೆ. ಎರಡನೇ ಸತಿ ಓಹೋ ಈ ವಿಚಾರ ಇದೆಯಾ ಅಂತ. ಈಗ ಮಠ ಕೂಡ ಕೆಲವು ಸತಿ 50-60 ಸತಿ ನೋಡಿದವರು, ಎಕ್ಸಾಗ್ರೇಷನ್ ಏನೆಲ್ಲ ಸತ್ಯ ಕೇಳಿ ನೋಡಿರೋಂಥವ್ರು ಇದ್ದಾರೆ. ಅವರು ಪ್ರತಿ ಸತಿ ನೋಡೋಕೆ ಬೇರೆ ಅರ್ಥ ಸಿಗ್ತಾ ಇದೆ ಸರ್ ನನಗೆ ಅಂತ ಹೇಳಿ. ಆ ಎಲ್ಲ ಆಯಾಮಗಳು ರಂಗನಾಯಕದಲ್ಲೂ ಇದೆ. ಎಸ್, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.